ನೋಡಿ, ಬಳ್ಳಾರಿಯ ಕೋಟೆ ಪ್ರದೇಶದ ನಾಗಲಕೆರೆಯಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ. ಇನ್ನು ಕೆರೆಯಲ್ಲಿ ಕಂಡು ಬಂದಿರತಕ್ಕಂತಹ ಮೊಸಳೆಯನ್ನು ನೋಡಿ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಮತ್ತೊಂದು ಕಡೆಗೆ ಈ ಮೊಸಳೆಯನ್ನ ಹಿಡಿದೇ ಇರತಕ್ಕಂತಹ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಕೋಟೆ ಪ್ರದೇಶದಲ್ಲಿ ಆಗಿಂದಾಗೆ ಅಂದ್ರೆ ಪದೇ ಪದೇ ಮೊಸಳೆಗಳು ಕಾಣ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ಭಯ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಕೋಟೆ ಪ್ರದೇಶದ ಮುಂಭಾಗ ಇರತಕ್ಕಂತ ಒಂದು ಕೆರೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದು ಒಂದು ಐತಿಹಾಸಿಕ ಕೋಟೆ. ಬಳ್ಳಾರಿ ಕೋಟೆ ಅಂದ್ರೆ ದೊಡ್ಡ ಒಂದು ಇತಿಹಾಸ ಇರತಕ್ಕಂತ ಕೋಟೆ. ಈ ಕೋಟೆಯ ಮುಂಭಾಗ ಒಂದು ಕೆರೆ ಇದೆ. ಅಂದ್ರೆ ಕೋಟೆ ಮೇಲ್ಭಾಗ ಬರ್ತಾ ಇರತಕ್ಕಂತ ಮಳೆ ನೀರು ಎಲ್ಲವೂ ಕೂಡ ಈ ಒಂದು ಕೆರೆಯಲ್ಲಿ ಸಂಗ್ರಹವಾಗುತ್ತೆ. ಈ ಕೆರೆಗೆ ಒಂದಷ್ಟು ಕಾಲುವೆ ಅಥವಾ ಚರಂಡಿ ನೀರು ಕೂಡ ಬಂದು ಮಿಶ್ರಣ ಆಗ್ತಾ ಇರತಕ್ಕಂಥದ್ದು. ಆದ್ರೆ ಈಗ ಇದರ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಈ ಮನೆಗಳಿಗೆ ಈಗ ಒಂದು ಭಯ ಶುರುವಾಗಿದೆ. ಅದೇನು ಅಂದ್ರೆ ಈ ಕೆರೆಯಲ್ಲಿ ಪದೇ ಪದೇ ಮೊಸಳೆಗಳ ಒಂದು ಪ್ರತ್ಯಕ್ಷ ಆಗ್ತಾ ಇರತಕ್ಕಂಥದ್ದು. ಅಂದ್ರೆ 2 ರಿಂದ 3 ಮೊಸಳೆಗಳು ಈ ಒಂದು ಕೆರೆಯಲ್ಲಿ ಪದೇ ಪದೇ ಪ್ರತ್ಯಕ್ಷವಾಗ್ತಾ ಇವೆ. ಈ ಕೆರೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಆ ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ. ಅವರೆಲ್ಲರೂ ಕೂಡ ಹೊರಭಾಗದಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಮೊಸಳೆಗಳು ಕಾಣ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಬಂಡೆಗಳ ಮೇಲೆ ಕೂಡ ಮೊಸಳೆಗಳು ಬಂದು ಹೋಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಭಾಗದಲ್ಲೂ ಕೂಡ ಅಂದ್ರೆ ಮನೆಗಳು ಇರತಕ್ಕಂಥ ಭಾಗದಲ್ಲೂ ಕೂಡ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಸಾಕಷ್ಟು ಭಯ ಶುರುವಾಗಿದೆ. ಕೇವಲ ಕೆರೆ ಮಾತ್ರ ಅಲ್ಲ, ಕಾಲುವೆಗಳ ಮೂಲಕ ಮತ್ತೆ ಚರಂಡಿಗಳ ಮೂಲಕ ನಗರ ಪ್ರದೇಶಕ್ಕೂ ಕೂಡ ಪದೇ ಪದೇ ಮೊಸಳೆಗಳು ಬಂದು ಹೋಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹಲವಾರು ದಿನಗಳಿಂದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಈ ವಿಷಯವಾಗಿ ಅಂದ್ರೆ ಈ ಮೊಸಳೆಗಳು ಪ್ರತ್ಯಕ್ಷವಾಗೋದಾಗ್ಲಿ, ಜೊತೆಗೆ ಮೊಸಳೆಯನ್ನ ಹಿಡಿದು ಫಾರೆಸ್ಟ್ಗೆ ಅಥವಾ ಏನು ನದಿಗಳಿಗೆ ಬಿಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಕಳೆದ ಒಂದು ವಾರ ಒಂದು 6 ತಿಂಗಳ ಹಿಂದೆ ಒಂದು ಮೊಸಳೆ ಬಳ್ಳಾರಿ ನಗರದ ಚರಂಡಿಯಲ್ಲಿ ಪ್ರತ್ಯಕ್ಷವಾಗಿತ್ತು. ಆ ಮೊಸಳೆ ಬಳ್ಳಾರಿಯ ಈ ಕೆರೆಯಿಂದಲೇ ಬಂದಿತ್ತು ಅನ್ನುವ ಒಂದು ಅನುಮಾನ ಇರತಕ್ಕಂಥದ್ದು. ಅಂದ್ರೆ ನಗರ ಪ್ರದೇಶಕ್ಕೂ ಕೂಡ ಈ ಕೆರೆಯಿಂದ ಮೊಸಳೆಗಳು ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಜನ ವಾಸ ಮಾಡತಕ್ಕಂಥ ಸ್ಥಳಗಳಲ್ಲೂ ಕೂಡ ಬರ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆತಂಕ ಶುರುವಾಗಿದೆ. ಕೂಡಲೇ ಇವುಗಳನ್ನ ಹಿಡಿಬೇಕು, ಮೊಸಳೆಗಳನ್ನ ಹಿಡಿದು ನದಿಗಳಿಗೆ ಬಿಡಬೇಕು ಅಂತ ಈ ಭಾಗದ ಜನ ಹಲವಾರು ದಿನಗಳಿಂದ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಆ ಒಂದು ಪ್ರಯತ್ನ ಆಗ್ತಾ ಇಲ್ಲ. ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಎಚ್ಚರವಾಗಬೇಕು, ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಯಾಕಾಗಿ ಅಂದ್ರೆ ಮೊಸಳೆಗಳು ಒಮ್ಮೆ ದಾಳಿ ಮಾಡಿದ್ರೆ ನಿಜಕ್ಕೂ ಜೀವಕ್ಕೆ ಸಂಚಕಾರ ಬರುತ್ತೆ. ಮಕ್ಕಳು ಕೂಡ ಈ ಭಾಗದಲ್ಲಿ ಸಾಕಷ್ಟು ಇರತಕ್ಕಂಥ ಹಿನ್ನೆಲೆಯಲ್ಲಿ ಏನಾದ್ರೂ ಅನಾಹುತ ಆಗೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಮತ್ತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅನ್ನೋದು ರಿಪಬ್ಲಿಕ್ ಟಿವಿಯ ಕಳಕಳಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ಬಳ್ಳಾರಿಯ ಕೋಟೆ ಪ್ರದೇಶದ ನಾಗಲಕೆರೆಯಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ. ಇನ್ನು ಕೆರೆಯಲ್ಲಿ ಕಂಡು ಬಂದಿರತಕ್ಕಂತಹ ಮೊಸಳೆಯನ್ನು ನೋಡಿ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಮತ್ತೊಂದು ಕಡೆಗೆ ಈ ಮೊಸಳೆಯನ್ನ ಹಿಡಿದೇ ಇರತಕ್ಕಂತಹ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಕೋಟೆ ಪ್ರದೇಶದಲ್ಲಿ ಆಗಿಂದಾಗೆ ಅಂದ್ರೆ ಪದೇ ಪದೇ ಮೊಸಳೆಗಳು ಕಾಣ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ಭಯ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಕೋಟೆ ಪ್ರದೇಶದ ಮುಂಭಾಗ ಇರತಕ್ಕಂತ ಒಂದು ಕೆರೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದು ಒಂದು ಐತಿಹಾಸಿಕ ಕೋಟೆ. ಬಳ್ಳಾರಿ ಕೋಟೆ ಅಂದ್ರೆ ದೊಡ್ಡ ಒಂದು ಇತಿಹಾಸ ಇರತಕ್ಕಂತ ಕೋಟೆ. ಈ ಕೋಟೆಯ ಮುಂಭಾಗ ಒಂದು ಕೆರೆ ಇದೆ. ಅಂದ್ರೆ ಕೋಟೆ ಮೇಲ್ಭಾಗ ಬರ್ತಾ ಇರತಕ್ಕಂತ ಮಳೆ ನೀರು ಎಲ್ಲವೂ ಕೂಡ ಈ ಒಂದು ಕೆರೆಯಲ್ಲಿ ಸಂಗ್ರಹವಾಗುತ್ತೆ. ಈ ಕೆರೆಗೆ ಒಂದಷ್ಟು ಕಾಲುವೆ ಅಥವಾ ಚರಂಡಿ ನೀರು ಕೂಡ ಬಂದು ಮಿಶ್ರಣ ಆಗ್ತಾ ಇರತಕ್ಕಂಥದ್ದು. ಆದ್ರೆ ಈಗ ಇದರ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಈ ಮನೆಗಳಿಗೆ ಈಗ ಒಂದು ಭಯ ಶುರುವಾಗಿದೆ. ಅದೇನು ಅಂದ್ರೆ ಈ ಕೆರೆಯಲ್ಲಿ ಪದೇ ಪದೇ ಮೊಸಳೆಗಳ ಒಂದು ಪ್ರತ್ಯಕ್ಷ ಆಗ್ತಾ ಇರತಕ್ಕಂಥದ್ದು. ಅಂದ್ರೆ 2 ರಿಂದ 3 ಮೊಸಳೆಗಳು ಈ ಒಂದು ಕೆರೆಯಲ್ಲಿ ಪದೇ ಪದೇ ಪ್ರತ್ಯಕ್ಷವಾಗ್ತಾ ಇವೆ. ಈ ಕೆರೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಆ ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ. ಅವರೆಲ್ಲರೂ ಕೂಡ ಹೊರಭಾಗದಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಮೊಸಳೆಗಳು ಕಾಣ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಬಂಡೆಗಳ ಮೇಲೆ ಕೂಡ ಮೊಸಳೆಗಳು ಬಂದು ಹೋಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಭಾಗದಲ್ಲೂ ಕೂಡ ಅಂದ್ರೆ ಮನೆಗಳು ಇರತಕ್ಕಂಥ ಭಾಗದಲ್ಲೂ ಕೂಡ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಸಾಕಷ್ಟು ಭಯ ಶುರುವಾಗಿದೆ. ಕೇವಲ ಕೆರೆ ಮಾತ್ರ ಅಲ್ಲ, ಕಾಲುವೆಗಳ ಮೂಲಕ ಮತ್ತೆ ಚರಂಡಿಗಳ ಮೂಲಕ ನಗರ ಪ್ರದೇಶಕ್ಕೂ ಕೂಡ ಪದೇ ಪದೇ ಮೊಸಳೆಗಳು ಬಂದು ಹೋಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹಲವಾರು ದಿನಗಳಿಂದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಈ ವಿಷಯವಾಗಿ ಅಂದ್ರೆ ಈ ಮೊಸಳೆಗಳು ಪ್ರತ್ಯಕ್ಷವಾಗೋದಾಗ್ಲಿ, ಜೊತೆಗೆ ಮೊಸಳೆಯನ್ನ ಹಿಡಿದು ಫಾರೆಸ್ಟ್ಗೆ ಅಥವಾ ಏನು ನದಿಗಳಿಗೆ ಬಿಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಕಳೆದ ಒಂದು ವಾರ ಒಂದು 6 ತಿಂಗಳ ಹಿಂದೆ ಒಂದು ಮೊಸಳೆ ಬಳ್ಳಾರಿ ನಗರದ
ಚರಂಡಿಯಲ್ಲಿ ಪ್ರತ್ಯಕ್ಷವಾಗಿತ್ತು. ಆ ಮೊಸಳೆ ಬಳ್ಳಾರಿಯ ಈ ಕೆರೆಯಿಂದಲೇ ಬಂದಿತ್ತು ಅನ್ನುವ ಒಂದು ಅನುಮಾನ ಇರತಕ್ಕಂಥದ್ದು. ಅಂದ್ರೆ ನಗರ ಪ್ರದೇಶಕ್ಕೂ ಕೂಡ ಈ ಕೆರೆಯಿಂದ ಮೊಸಳೆಗಳು ಬರ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಜನ ವಾಸ ಮಾಡತಕ್ಕಂಥ ಸ್ಥಳಗಳಲ್ಲೂ ಕೂಡ ಬರ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆತಂಕ ಶುರುವಾಗಿದೆ. ಕೂಡಲೇ ಇವುಗಳನ್ನ ಹಿಡಿಬೇಕು, ಮೊಸಳೆಗಳನ್ನ ಹಿಡಿದು ನದಿಗಳಿಗೆ ಬಿಡಬೇಕು ಅಂತ ಈ ಭಾಗದ ಜನ ಹಲವಾರು ದಿನಗಳಿಂದ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಆ ಒಂದು ಪ್ರಯತ್ನ ಆಗ್ತಾ ಇಲ್ಲ. ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಎಚ್ಚರವಾಗಬೇಕು, ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಯಾಕಾಗಿ ಅಂದ್ರೆ ಮೊಸಳೆಗಳು ಒಮ್ಮೆ ದಾಳಿ ಮಾಡಿದ್ರೆ ನಿಜಕ್ಕೂ ಜೀವಕ್ಕೆ ಸಂಚಕಾರ ಬರುತ್ತೆ. ಮಕ್ಕಳು ಕೂಡ ಈ ಭಾಗದಲ್ಲಿ ಸಾಕಷ್ಟು ಇರತಕ್ಕಂತ ಹಿನ್ನೆಲೆಯಲ್ಲಿ ಏನಾದ್ರೂ ಅನಾಹುತ ಆಗೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಮತ್ತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅನ್ನೋದು ರಿಪಬ್ಲಿಕ್ ಟಿವಿಯ ಕಳಕಳಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನೋಡಿ, ಬಳ್ಳಾರಿಯ ಕೋಟೆ ಪ್ರದೇಶದ ನಾಗಲಕೆರೆಯಲ್ಲಿ ಮೊಸಳೆಯೊಂದು ಪ್ರತ್ಯಕ್ಷವಾಗಿದೆ. ಇನ್ನು ಕೆರೆಯಲ್ಲಿ ಕಂಡು ಬಂದಿರತಕ್ಕಂತಹ ಮೊಸಳೆನ ನೋಡಿ ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಮತ್ತೊಂದು ಕಡೆಗೆ ಈ ಮೊಸಳೆಯನ್ನ ಹಿಡಿದೇ ಇರತಕ್ಕಂತಹ ಜಿಲ್ಲಾಡಳಿತ ಹಾಗೂ ಅರಣ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕುರಿತಾದ ಒಂದು ಡಿಟೇಲ್ಡ್ ವರದಿ ನಿಮ್ಮ ಮುಂದೆ. ಈ ಕೋಟೆ ಪ್ರದೇಶದಲ್ಲಿ ಆಗಿದ್ದಾಗೆ ಅಂದ್ರೆ ಪದೇ ಮೊಸಳೆಗಳು ಕಾಣ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಜನರಿಗೆ ಸಾಕಷ್ಟು ಭಯ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಕೋಟೆ ಪ್ರದೇಶದ ಮುಂಭಾಗ ಇರ್ತಕ್ಕಂಥ ಒಂದು ಕೆರೆಯ ಮುಂಭಾಗ ಇದ್ದೇನೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಇದು ಒಂದು ಐತಿಹಾಸಿಕ ಕೋಟೆ. ಬಳ್ಳಾರಿ ಕೋಟೆ ಅಂದ್ರೆ ದೊಡ್ಡ ಒಂದು ಇತಿಹಾಸ ಇರತಕ್ಕಂತ ಕೋಟೆ. ಈ ಕೋಟೆಯ ಮುಂಭಾಗ ಒಂದು ಕೆರೆ ಇದೆ. ಅಂದ್ರೆ ಕೋಟೆ ಮೇಲ್ಭಾಗ ಬರ್ತಾ ಇರತಕ್ಕಂತ ಮಳೆ ನೀರು ಎಲ್ಲವೂ ಕೂಡ ಈ ಒಂದು ಕೆರೆಯಲ್ಲಿ ಸಂಗ್ರಹವಾಗುತ್ತೆ. ಈ ಕೆರೆಗೆ ಒಂದಷ್ಟು ಕಾಲುವೆ ಅಥವಾ ಚರಂಡಿ ನೀರು ಕೂಡ ಬಂದು ಮಿಶ್ರಣ ಆಗ್ತಾ ಇರತಕ್ಕಂಥದ್ದು. ಆದ್ರೆ ಈಗ ಇದರ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಈ ಮನೆಗಳಿಗೆ ಈಗ ಒಂದು ಭಯ ಶುರುವಾಗಿದೆ. ಅದೇನು ಅಂದ್ರೆ ಈ ಕೆರೆಯಲ್ಲಿ ಪದೇ ಮೊಸಳೆಗಳ ಒಂದು ಪ್ರತ್ಯಕ್ಷ ಆಗ್ತಾ ಇರತಕ್ಕಂಥದ್ದು. ಅಂದ್ರೆ 2-3 ಮೊಸಳೆಗಳು ಈ ಒಂದು ಕೆರೆಯಲ್ಲಿ ಪದೇ ಪ್ರತ್ಯಕ್ಷವಾಗ್ತಾ ಇವೆ. ಈ ಕೆರೆಯ ಸುತ್ತಮುತ್ತ ಸಾಕಷ್ಟು ಮನೆಗಳಿವೆ. ಆ ಮನೆಗಳಲ್ಲಿ ಸಣ್ಣ ಮಕ್ಕಳಿದ್ದಾರೆ, ವೃದ್ಧರಿದ್ದಾರೆ. ಅವರೆಲ್ಲರೂ ಕೂಡ ಹೊರಭಾಗದಲ್ಲಿ ಆಟ ಆಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಬಾರಿ ಮೊಸಳೆಗಳು ಕಾಣ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಆ ಬಂಡೆಗಳ ಮೇಲೆ ಕೂಡ ಮೊಸಳೆಗಳು ಬಂದು ಹೋಗ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಭಾಗದಲ್ಲೂ ಕೂಡ ಅಂದ್ರೆ ಮನೆಗಳು ಇರತಕ್ಕಂಥ ಭಾಗದಲ್ಲೂ ಕೂಡ ಮೊಸಳೆಗಳು ಪ್ರತ್ಯಕ್ಷವಾಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈ ಭಾಗದ ಜನರಿಗೆ ಸಾಕಷ್ಟು ಭಯ ಶುರುವಾಗಿದೆ. ಕೇವಲ ಕೆರೆ ಮಾತ್ರ ಅಲ್ಲ, ಕಾಲುವೆಗಳ ಮೂಲಕ ಮತ್ತೆ ಚರಂಡಿಗಳ ಮೂಲಕ ನಗರ ಪ್ರದೇಶಕ್ಕೂ ಕೂಡ ಪದೇ ಮೊಸಳೆಗಳು ಬಂದು ಹೋಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಳ್ಳಾರಿ ಜನರಲ್ಲಿ ಒಂದು ಆತಂಕ ಶುರುವಾಗಿದೆ. ಅರಣ್ಯ ಇಲಾಖೆ ಜೊತೆಗೆ ಸ್ಥಳೀಯ ಆಡಳಿತಗಳು ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹಲವಾರು ದಿನಗಳಿಂದ ಜನ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಈ ವಿಷಯವಾಗಿ ಅಂದ್ರೆ ಈ ಮೊಸಳೆಗಳು ಪ್ರತ್ಯಕ್ಷವಾಗೋದಾಗ್ಲಿ, ಜೊತೆಗೆ ಮೊಸಳೆಯನ್ನ ಹಿಡಿದು ಫಾರೆಸ್ಟ್ಗೆ ಅಥವಾ ನದಿಗಳಿಗೆ ಬಿಡುವ ಕೆಲಸವನ್ನ ಮಾಡ್ತಾ ಇಲ್ಲ. ಕಳೆದ ಒಂದು ವಾರ ಒಂದು 6 ತಿಂಗಳ ಹಿಂದೆ ಒಂದು ಮೊಸಳೆ ಬಳ್ಳಾರಿ ನಗರದ ಚರಂಡಿಯಲ್ಲಿ ಪ್ರತ್ಯಕ್ಷವಾಗಿತ್ತು. ಆ ಮೊಸಳೆ ಬಳ್ಳಾರಿಯ ಈ ಕೆರೆಯಿಂದಲೇ ಬಂದಿತ್ತು ಅನ್ನುವ ಒಂದು ಅನುಮಾನ ಇರತಕ್ಕಂಥದ್ದು. ಅಂದ್ರೆ ನಗರ ಪ್ರದೇಶಕ್ಕೂ ಕೂಡ ಈ ಕೆರೆಯಿಂದ ಮೊಸಳೆಗಳು ಬರ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಜನ ವಾಸ ಮಾಡತಕ್ಕಂಥ ಸ್ಥಳಗಳಲ್ಲೂ ಕೂಡ ಬರ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಆತಂಕ ಶುರುವಾಗಿದೆ. ಕೂಡಲೇ ಇವುಗಳನ್ನ ಹಿಡಿಬೇಕು, ಮೊಸಳೆಗಳನ್ನ ಹಿಡಿದು ನದಿಗಳಿಗೆ ಬಿಡಬೇಕು ಅಂತ ಈ ಭಾಗದ ಜನ ಹಲವಾರು ದಿನಗಳಿಂದ ಒತ್ತಾಯವನ್ನ ಮಾಡ್ತಿದ್ದಾರೆ. ಇಲ್ಲಿವರೆಗೂ ಆ ಒಂದು ಪ್ರಯತ್ನ ಆಗ್ತಾ ಇಲ್ಲ. ಇನ್ನು ಮುಂದಾದ್ರೂ ಜಿಲ್ಲಾಡಳಿತ ಎಚ್ಚರವಾಗಬೇಕು, ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಬೇಕು. ಯಾಕಾಗಿ ಅಂದ್ರೆ ಮೊಸಳೆಗಳು ಒಮ್ಮೆ ದಾಳಿ ಮಾಡಿದ್ರೆ ನಿಜಕ್ಕೂ ಜೀವಕ್ಕೆ ಸಂಚಕಾರ ಬರುತ್ತೆ. ಮಕ್ಕಳು ಕೂಡ ಈ ಭಾಗದಲ್ಲಿ ಸಾಕಷ್ಟು ಇರತಕ್ಕಂತ ಹಿನ್ನೆಲೆಯಲ್ಲಿ ಏನಾದ್ರೂ ಅನಾಹುತ ಆಗೋದಕ್ಕಿಂತ ಮುಂಚೆ ಅರಣ್ಯ ಇಲಾಖೆ ಮತ್ತೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು ಅನ್ನೋದು ರಿಪಬ್ಲಿಕ್ ಟಿವಿಯ ಕಳಕಳಿ. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.